ವಿದ್ಯಾರ್ಥಿಗಳ ಮಾಡ್ರಿ ಇದನ್ನ ನೋಡ್ರಿ. ಕೆಳಗಿನ ದಶಮಾಂಶಗಳನ್ನು 10ರ ಘಾತಾಂಕ ರೂಪದಲ್ಲಿ ವಿಸ್ತರಿಸಿ ಬರೆಯಿರಿ. ಎಕ್ಸ್ಪೆಂಡೆಡ್ ಫಾರ್ ಇಂಡಿಕೇಟೆಡ್ ಬಿಲೋ. ಅಂದರೆ ಘಾತ ಸಂಖ್ಯೆಗಳನ್ನು ಸೂಚಿಸಿ ಬರೆಯೋದು. ನಾ ಶಾರ್ಟ್ ಆಗಿ ಬರ್ದು ಜಾಗ ಸಾಲೋದಿಲ್ಲ. ಎಕ್ಸ್ಪೆಂಡೆಡ್ ಫಾರ್ ಇಂಡಿಕೇಟೆಡ್ ಬಿಲೋ ನಾವೊಂದು ಮಾಡಿ ತೋರಿಸ್ನು, ಅವತ್ತು ನೀವು ಮಾಡಿ ತೋರಿಸ್ರಿ. ಈಗ ಸದ್ಯ ಏನದ ಅಂದ್ರೆ ಇದನ್ನ 2 ಈಗ 372 ಹೆಂಗೆ ಹಚ್ಕೋತೀರಿ ನೀವು? ಮೊದಲು ಅದನ್ನ ತಿಳ್ಕೊರಿ. ನೋಡ್ರಿ, 10ರ ಘಾತ 0 ಮಾಡ್ತೀರಿ, ಇದಕ್ಕೆ ಪ್ಲಸ್ ಆಮೇಲೆ 7 10 ಆಗ್ತದೆ. ಇದು 10ರ ಘಾತ 1 ಪ್ಲಸ್ 3 10ರ ಘಾತ 2 ಬರ್ತವೆ. ನೋಡಿ, ಇದಂತೂ ನಿಮ್ಗೆ ಗೊತ್ತಾಗ್ತಲ್ಲ. ಇಲ್ಲಿ ಮಧ್ಯಂತರ ಚಿಹ್ನೆ ಪ್ಲಸ್ 8 10 ಪ್ಲಸ್ 5 ಇದು 100 ಪ್ಲಸ್ 6 ಇದು 1000. ಇದನ್ನು ಹೆಂಗೆ ಬರಿಬೇಕು ಅನ್ನೋದು ಮೊದಲು ನೀವು ತಿಳ್ಕೊಬೇಕು. ಈಗ ಇಷ್ಟು ಮಾಡೋದ್ರಿಂದ ಮುಗೀತಲ್ಲ. ಆಮೇಲೆ ಇಲ್ಲಿ 10ರ ಘಾತ ಸೂಚಿಯನ್ನು ಹೆಂಗೆ ಬರೀತೀರಿ ಅದನ್ನು ನೀವು ಸವಿಸ್ತಾರವಾಗಿ ಅದನ್ನು ನೀವು ತಿಳ್ಕೊಂಡ್ರಿ ಅಂದ್ರೆ ಗೊತ್ತಾಗ್ತದೆ. ಹೆಂಗೆ ಬರಿತೀರಿ ಅದನ್ನು? ಘಾತ ಸೂಚಿ ಸಂಖ್ಯೆಗಳನ್ನು ಹೆಂಗೆ ಬರಿಬೇಕು? ನೋಡ್ರಿ, ಇದು 2 1 ಆಯ್ತು. ಇದು 10ರ ಘಾತ 0 ಇರಲಿದು 0 7 10ರ ಘಾತ 1 ಪ್ಲಸ್ 3 10ರ ಘಾತ 2. ಅಂದ್ರೆ 100 ಬರೆಯೋದರ ಬದಲಾಗಿ ಇಲ್ಲಿ ನಾವು ತಂದೀವಿ, ಇಲ್ಲಿ ಪ್ಲಸ್ ನೋಡಿ 8. ಇಲ್ಲಿ ಏನು ಬರೀಬೇಕು? 10ರ ಘಾತ 1 ಅಂದ್ರೆ 10 1 ಪ್ಲಸ್ 5 10ರ ಘಾತ 2 ಪ್ಲಸ್ 6 10ರ ಘಾತ 3. ಇದು 10ರ ಘಾತ 1 10ರ ಘಾತ 2 10ರ ಘಾತ 3. ಹಿಂಗೆ ಇದನ್ನು ವಿಸ್ತರಿಸಿ ಘಾತ ರೂಪದಾಗ ಬರಿಬೇಕಾದ್ರೆ ನೀವು ಹಿಂಗೆ ಈ ಟೈಪ್ಗಳನ್ನು ಹಚ್ಚಬೇಕಾಗ್ತವೆ. ಆಮೇಲೆ 10ರ ಘಾತ 2 10ರ ಘಾತ 1 ಆಮೇಲೆ ಇಲ್ಲಿ 10ರ ಘಾತ 1 ಅಂತೂ ಹಚ್ಬೋದು. 10ರ ಘಾತ 1 ಅಂತಂದ್ರೆ ಅದು ಬಿಡಿ ಅಂತ ತೋರಿಸ್ತದೆ. ನೋಡಿ, 10ರ ಘಾತ 1 ನಾವು 10ರ ಘಾತ ಹೆಚ್ಚಿನ 1 ಆಯ್ತು. ಇದು 10ರ ಘಾತ ಅಂದ್ರೆ 70 ಆಗ್ತದೆ. 2 1 2 10 7 70 100 ಮೂಲೆ 300. ಈಗ ಘಾತ ರೂಪದಾಗ ಬರೀರಿ ಅಂತ ನೀವು ಹಿಂಗೆ ಬರೀಬೇಕು. ಅವನ್ನ 10ರ ಘಾತ 2 ಅಲ್ಲಿ 100 ಗೀರು ಮಾಡ್ಲಿಕ್ಕೋತಾರೆ ಜಾಗ ಸಾಲೋದಿಲ್ಲ. ಅದನ್ನ ನೀವು ಹಂಗೆ ತಿಳ್ಕೊಬೇಕು. 10ರ ಘಾತ 0 ಅಂದ್ರೆ 1 ಅಂತ ತಿಳ್ಕೊರಿ. ನಾ ಹೇಳ್ದಂಗೆ ನೀವು ಮಾಡಿ. ಮುಂದಿನ ಗಣಿತಗಳನ್ನು ನೀವು ಮಾಡಿರಿ. ಟೈಮ್ ಕೊಟ್ಟದ, ಅದನ್ನ ಹೆಂಗೆ ಬರಿಬೇಕು ಹೆಂಗೆ ಬಿಡಿಸ್ಬೇಕು ಅನ್ನೋದು ನೋಡಿ. ನಾನು ಈಗ ತೋರಿಸ್ತೀನಿ. ಟೈಮ್ ಆಯ್ತು ನೋಡಿ. ಈಗ 0.423 ಬರೋಬ್ಬರಿ 3 ಇಲ್ಲಿ ಮೊದಲು ಬಿಂದು 4 10ರ ಘಾತ 1 10ರ 1 ಪ್ಲಸ್ 2 100 ಪ್ಲಸ್ 3 1000 ಈಕ್ವಲ್ ಟು 4 10ರ ಘಾತ 1 ಪ್ಲಸ್ 2 10ರ ಘಾತ 2 ಪ್ಲಸ್ 3 10ರ ಘಾತ 3. ನೋಡ್ರಿ, ಉತ್ತರ ಕರೆಕ್ಟ್ ಅದ ಇಲ್ಲೋ ನೀವು ಚೆಕ್ ಮಾಡ್ಕೊಂಡು ನೋಡ್ರಿ. ನಾನು ತಿಳಿಸಿದ್ದು ಬರೋಬರದನೋ ಇಲ್ಲೋ ನಾನು ನೋಡ್ಕೋಬೇಕಾಗ್ತದೆ. ಚೆಂದಾಗಿ ನೋಡ್ರಿ, ನಾ ಹೆಂಗೆ ತಿಳಿಸೀನಿ ಅನ್ನೋದನ್ನ ನೋಡ್ಕೋರಿ, ಗುರ್ತಾಗ್ತದೆ ನಿಮ್ಗೆ. ಮುಂದಿನ ನೋಡ್ರಿ, ಒಂದು ಮಾದರಿ ಕೊಟ್ಟದ, ಅದನ್ನು ಮಾಡಿ. ಈಗ ನೋಡ್ರಿ, ಇದು 1 ಅದ. 1 10ರ ಘಾತ 0 ಪ್ಲಸ್ 6
10 ಪ್ಲಸ್ 7 100 ಪ್ಲಸ್ 5 1000. ಈಗ ಇದನ್ನು ಹೆಂಗೆ ಬರಿತೀರಿ? ಒಂದನ್ನು ನೀವು ಹೆಂಗೆ ಬರಿತೀರಿ ನೋಡ್ರಿ, ಚೆಕ್ ಮಾಡಿ ನೋಡ್ರಿ. ನಾವು ಒಂದು ಹೆಂಗೆ ಬರಿಬೇಕು ಅನ್ನೋದು ಹೇಳತ್ತನು. ನೀವು ಮೊದಲು ಹಿಂದಿನ ಮಾದರಿ ನೋಡಿರಿ. ಇಸ್ ಈಕ್ವಲ್ ಟು 1 10⁻0 ಪ್ಲಸ್ 6 10⁻1 ಪ್ಲಸ್ 7 10⁻2 ಪ್ಲಸ್ 5 10⁻3. ಇಷ್ಟು ಉತ್ತರ ಬರೆದಿದ್ರೆ ಕರೆಕ್ಟ್ ನೀವು. ಯಾಕಂದ್ರೆ ನಾನು ಟೈಮ್ ಸಲ್ಲಂಗಿಲ್ಲ ಅದಕ್ಕೆ. ಈಗಿನ ಹೆಂಗೆ 2 10⁻0 ಪ್ಲಸ್ 3 10⁻10 ಪ್ಲಸ್ 9 10⁻100 ಪ್ಲಸ್ 7 1000 ಪ್ಲಸ್ 8 10,000. ಈಗ ಇದನ್ನು ಹೆಂಗೆ ಬರಿಬೇಕು? ಇಸ್ ಈಕ್ವಲ್ ಟು 2 10⁻0 ಪ್ಲಸ್ 3 10⁻1 ಪ್ಲಸ್ 9 10⁻2 ಪ್ಲಸ್ 7 10⁻3 ಪ್ಲಸ್ 8 10⁻4. ನಿಮಗೆ ಏನು ಕೇಳತ್ತಾನ ಅದಕ್ಕೆಲ್ಲ ನಿಮ್ಮ ಗಣಿತಗಳು ಬಂದ್ಬಿಡ್ತಾವೆ. ಅದನ್ನು ತಿಳ್ಕೊರಿ ಮೊದಲು. ಏನು ಬೇಕಾದ್ರೆ ಕೇಳವ, ಡಿಕ್ಸ್ನರಿ ಇದ್ದಂಗೆ ಇದೆ. ನವೋದಯ ಡಿಕ್ಸ್ನರಿ, ನವೋದಯ ಸೈನಿಕ್ ಸ್ಕೂಲ್ಗೆ ಡಿಕ್ಸ್ನರಿ ಇದ್ದಂಗೆ ನೋಡಿ ಇದು ಗಣಿತ. ಎಲ್ಲ ಗಣಿತಗಳನ್ನು ನೀವು ಒಂದ್ಸಲ ರಿವಿಷನ್ ಮಾಡಿದ್ರೆ ಇವೆಲ್ಲ ನಿಮಗೆ ಎದರಾಗ ಬರ್ತದಂತಂದ್ರೆ ಇಂಡೆಕ್ಸ್ದಾಗ ಬರ್ತದೆ ಇದು ಗಣಿತ. ಇದೇ ಗಣಿತದ ಅಂತ ತಿಳಿತದೆ ನಿಮಗೆ. ನೀವು ಓಪನ್ ಮಾಡಿದ್ರೆ ಇವು ಗಣಿತ ಯಾವವ ಅನ್ನೋದು ನಿಮಗೆ ತಿಳಿದು ಬಿಡುತ್ತವೆ. ಸರಳ ಆಗ್ತದೆ ನೋಡ್ಕೊಳಿಕ್ಕೆ. ಮತ್ತು ಆ ಕ್ವಶನ್ ಪೇಪರ್ ನಿಮಗೆ ಇಂಥ ಗಣಿತಗಳು ನೋಡ್ಕೊಳಿಕ್ಕೆ ಸಹಿತ ಸಿಗ್ತವೆ. ಇದೇ ಗಣಿತ ನಮಗೆ ಬೇಕಾಗ್ಯದ ಅಂತಂದ್ರೆ ನೀವು ನೋಡ್ಲಿಕ್ಕೆ ಸಿಗ್ತದೆ. ಚೆಂದಂಗೆ ನೋಡ್ರಿ, ಚೆಂದಂಗೆ ಫೇರ್ದಾಗ ಬರ್ಕೊಡ್ರಿ.